ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಜನ ಕೇಳ್ತಾ ಇರ್ತೀರಾ, ನನಗೆ ಫ್ಯಾಟ್ ಬರ್ನರ್ ಟ್ಯಾಬ್ಲೆಟ್ ಹೇಳಿ, ಕಡಿಮೆ ದರದಲ್ಲಿ ಸಿಗುವಂತಹ ಫ್ಯಾಟ್ ಬರ್ನರ್ ಗುಳಿಗೆಗಳು ಹೇಳಿ, ಏನಾದರೂ ಟಿಪ್ಸ್ ಕೊಡಿ ಅಂತ. ನಾನು 2 ರೂಪಾಯಲ್ಲಿ ನೀವು ಯಾವ ರೀತಿ ಫ್ಯಾಟ್ ಬರ್ನ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಯಾವ ಥರ ಗೊತ್ತಾ? ಜಸ್ಟ್ 2 ರೂಪೀಸ್ ಒಂದು ಕಾಫಿ ಪುಡಿಯಿಂದ. ಹೌದು, ಫಸ್ಟ್ ಆಫ್ ಆಲ್ ನಾನು ಟ್ಯಾಬ್ಲೆಟ್ನ ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಟ್ಯಾಬ್ಲೆಟ್ ಯಾಕೆ ಬೇಕು? ನೀವೇನಾದರೂ ಕಾಂಪೀಟ್ ಮಾಡ್ತಾ ಇದ್ದೀರಾ ಕಾಂಪಿಟೇಷನ್ಗೆ? ಇಲ್ಲ ತಾನೆ. ಜಸ್ಟ್ ಫ್ಯಾಟ್ ಬರ್ನ್ ಮಾಡೋದಕ್ಕೋಸ್ಕರ ಟ್ಯಾಬ್ಲೆಟ್ನೆಲ್ಲ ತೊಗೋಬೇಡಿ. ಬೇಕಿದ್ರೆ ಪ್ರೋಟೀನ್ಸ್ ತೊಗೊಳ್ಳಿ, ಬಟ್ ಫ್ಯಾಟ್ ಬರ್ನರ್ ಟ್ಯಾಬ್ಲೆಟೆಲ್ಲ ಯೂಸ್ ಮಾಡಬೇಡಿ. ಅದು ತುಂಬ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ನಾನು ವಿವರಣೆ ಕೊಡ್ತೀನಿ. ಓಕೆ, ಮತ್ತು ತುಂಬ ಜನಕ್ಕೆ ಬಜೆಟ್ ಕಮ್ಮಿ ಇರುತ್ತೆ. ಮೊಬೈಲ್ ಬಿತ್ತಿದ್ರು ಗಾಳಿಗೆ ಬಜೆಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಯಾಕಂತ ಸ್ಟ್ಯಾಂಡ್ ತಗೊಂಡ್ಬಂದಿದ್ದೆ, ಅದು ಕ್ಲಿಪ್ಪು ಮಿಸ್ ಆಗಿ ಮತ್ತೆ ಮನೆಯಲ್ಲಿ ಬಿಟ್ಟು ಬಂದೆ. ಅಡ್ಜಸ್ಟ್ ಮಾಡ್ಕೊಳ್ರಪ್ಪ ಸ್ವಲ್ಪ. ಕಾಫಿ ಪುಡಿ ಇರುತ್ತೆ ಗೊತ್ತಾ, ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆನಾ? ಕಾಫಿ ಪುಡಿ ಅಂದರೆ ನಾರ್ಮಲ್ ನೀವು ಕುಡಿತೀರಲ್ಲ ಆ ಥರ ಅಲ್ಲ. ಕಾಫಿ ಪುಡಿ ಯಾವ್ದಾರ ತಗೊಳ್ರಿ, ಅದು ಯಾವುದೇ ಬ್ರ್ಯಾಂಡ್ ಆಗಿದೆ ನಡೆಯುತ್ತೆ. ನಮಗೆ ಬೇಕಾಗಿರೋದು ಕಾಫಿ ಅನ್ನೋದಕ್ಕಿಂತ ಕೆಫೀನ್. ಹೌದು, ಇದರಲ್ಲಿ ಕೆಫೀನ್ ಇರುತ್ತೆ. ಓಕೆನಾ? ಈ ಕೆಫೀನ್ನ ನೀವು ತಗೊಂಡ್ರೆ ನಿಮಗೆ ಫ್ಯಾಟ್ ಬರ್ನ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ಹಾಗಾದರೆ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನಿಮ್ಮ ಬಾಡಿಗೆ ಕೆಫೀನ್ ತಗೊಂಡಾಗ ಏನಾಗುತ್ತೆ ಅಂದರೆ, ಕೆಫೀನ್ ನೀವು ತೊಗೊತೀರಾ, ಆ ಕೆಫೀನ್ ನಿಮಗೆ ಎನರ್ಜಿ ಕೊಡುತ್ತೆ. ನಿಮ್ಮದೇನು ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ, ಆ ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕೆಫಿನ್ ನೀವು ತಗೋಬೋದು. ಓಕೆನಾ? ಎಷ್ಟೊತ್ತು ತೊಗೋಬೋದು? 2 ಹೊತ್ತು ತೊಗೊಳ್ರಿ. ಓಕೆನಾ? ಮತ್ತು ಕೆಫಿನ್ ಮತ್ತೆ ಯಾವ ಥರ ಯೂಸ್ ಆಗುತ್ತೆ ಅಂದರೆ, ನಮಗೆ ಫೋಕಸ್ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ನಂಗೆ ಕೆಫಿನ್ ಕುಡಿದು ಬಂದೆ, ನಿದ್ದೆ ಬರೋಂಗೆ ಆಗ್ತಾಯಿತ್ತು. ಇದು ಕುಡಿದ್ರೆ ನಿದ್ದೆ ಕೂಡ ಬರೋಲ್ಲ. ಮತ್ತು ಇದರಿಂದ ಸೈಡ್ ಎಫೆಕ್ಟ್ ಯಾವ ಥರ ಇದೆ ಅದನ್ನು ಕೂಡ ಹೇಳ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡ್ಕೊಬೇಡ್ರಿ, ಭಾಳ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಕೆಫಿನ್ ತಗೊಂಡಾಗ ನಿಮ್ಗೆ ಒಳ್ಳೆ ಫೋಕಸ್. ಈಗ ರನ್ನಿಂಗ್ ಮಾಡಬೇಕಾ, ನಿಮಗೆ ನಿದ್ದೆ ಬರೋಲ್ಲ, ಫುಲ್ ಎನರ್ಜಿಟಿಕ್ ಆಗಿ ನೀವು ಫೀಲ್ ಮಾಡ್ತಾ ಇರ್ತೀರ. ಆ್ಯಂಡ್ ದೆನ್ ವೇಟ್ಸ್ ವರ್ಕೌಟ್ ಮಾಡಬೇಕು, ಸ್ಕ್ವಾಟ್ಸ್ ಮಾಡಬೇಕು. ವೇಟ್ಸ್ ವರ್ಕೌಟ್ ಮಾಡಬೇಕಾದ್ರೆ ಎಲ್ಲ ನೀವು ಕೆಫಿನ್ನ ತಗೊಂಡ್ರೆ ನಿಮಗೆ ಸುಸ್ತಂತ ಫೀಲ್ ಆಗೋದಿಲ್ಲ. ನಿಮ್ಮ ಮೈಂಡ್ ಸೆಟ್ ಅದ್ರ ಕಡೆನೇ ಹೋಗುತ್ತೆ, ಗಮನ ಅಲ್ಲೇ ಇರುತ್ತೆ. ಯಾಕಂದರೆ ನೀವು ಕೆಫಿನ್ ತಗೊಂಡಿರ್ತೀರ. ಹಾಗಾದರೆ ಕೆಫಿನ್ ಯೂಸ್ ಮಾಡೋದು ಹೇಗೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಹೆಂಗಂದರೆ, ನೀವು ಹಾಲು ಸಕ್ಕರೆ ಎಲ್ಲ ಹಾಕ್ತಿರಲ್ಲ, ಆ ಥರ ಯೂಸ್ ಮಾಡೋದಿಲ್ಲ. ಕೆಫಿನ್ ಯೂಸ್ ಮಾಡೋದು ಕೂಡ ಒಂದು ಟೆಕ್ನಿಕ್ ಇರುತ್ತೆ, ಹೇಳ್ಕೊಡ್ತೀನಿ. ಓಕೆ, ಒಂದು ಕಾಫಿ ಪುಡಿ ತೊಗೊಂಡು ಇದರಲ್ಲಿ ಅರ್ಧ ಮಾತ್ರ ಹಾಕಬೇಕು. ಓಕೆನಾ? ಫುಲ್ ಹಾಕೋಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದರೆ, ನಾವು ಜಾಸ್ತಿ ಕೆಫಿನ್ ತೊಗೊಂಡಾಗ ಅಡಿಕ್ಷನ್ ಜಾಸ್ತಿ ಆಗುತ್ತೆ. ಡ್ರಗ್ ಅಡಿಕ್ಟ್ ಟೈಪ್ ಕೆಫಿನ್ ನಮಗೆ ಅಗ್ಲಗ್ಲ ಬೇಕು ಅನಿಸುತ್ತೆ. ಆ್ಯಂಡ್ ದೆನ್ ಕೆಫಿನ್ ನೀವು ಜಾಸ್ತಿ ತಗೊಂಡಾಗ ಏನಾಗ್ತದಪ್ಪ ಅಂದರೆ, ನಿದ್ದೆ ಬರೋದಿಲ್ಲ. ಸಾಯಂಕಾಲ ತೊಗೊಳ್ಳಿ, ನೈಟ್ ಟೈಮೆಲ್ಲ ಕೆಫಿನ್ ಅವಾಯ್ಡ್ ಮಾಡಿರಿ. ನನಗೇನು ಸೈಡ್ ಎಫೆಕ್ಟ್ ಆಗಿತ್ತು ಅಂತ ನಾನು ವಿವರಿಸ್ತೀನಿ. ನಾನು ಏನೇ ಒಂದು ಮಾಹಿತಿ ಕೊಟ್ಟರು ಇನ್ನೊಂದು ಕಡೆಯಿಂದ ಎತ್ತಾಕಿ ಹೇಳಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಏನಾಗಿದೆ ಅದನ್ನು ಹೇಳ್ತೀನಿ. ನಾನು ಇದನ್ನು ಮಾರ್ನಿಂಗ್ 2 ಪ್ಯಾಕೆಟ್, ಸಾಯಂಕಾಲ 2 ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೆ. 2 ಪ್ಯಾಕೆಟ್ ಯೂಸ್ ಮಾಡಬಾರ್ದು ಅಷ್ಟೊಂದು. 2 ಯೂಸ್ ಮಾಡ್ತಾಯಿದ್ದೆ. ಯೂರಿನ್ ಮಾಡೋ ಟೈಮಾಗಿ ಮುಂದೆ ಎಲ್ಲ ಬರೋಬ್ಬರಿ ಉರಿತಾಯಿತ್ತು. ನಾನು ಏನಪ್ಪ ಹಿಂಗೆ ಉರಿತೈತಲ್ಲ ಅಂತ ನಾನು ಹಾಸ್ಪಿಟ್ಲಿಗೆ ಬರ್ತಾಯಿದ್ದೆ. ಬಾಡಿ ಹೀಟ್ ಆಗೈತೆ ಅಂತ ಹೇಳೋರು. ಆಮೇಲೆ ನನಗೆಲ್ಲ ಪ್ರತಿಯೊಂದು ಸರ್ಚ್ ಮಾಡಿದೆ, ಇದ್ರ ಮಾಹಿತಿ ತಿಳ್ಕೊಂಡೆ. ಆಮೇಲೆ ಗೊತ್ತಾಯಿತು, ಇದು ಕೆಫಿನ್. ಓವರ್ ಕೆಫಿನ್ನ ನಾವೇನು ಕನ್ಸ್ಯೂಮ್ ಮಾಡ್ತೀವಲ್ಲ, ಇದರಲ್ಲಿ ಇರುವಂತಹ ಕೆಫಿನ್ ಅಂಶ ಏನು ಮಾಡುತ್ತೆ ಅಂದರೆ, ನಮ್ಮ ಬಾಡಿ ಒಳಗೆ ಯೂರಿನ್ ಮಾಡಬೇಕಾದ್ರೆ ಎಲ್ಲ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ತೊಗೋಬಾರ್ದು. ಓಕೆನಾ? ಬಾಡಿನ ಡ್ರೈ ಮಾಡುತ್ತೆ, ಒಂಥರ ಉರಿ ಆದಂಗೆ ಆಗುತ್ತೆ, ನಿದ್ದೆ ಬರೋದಿಲ್ಲ, ಇನ್ನೂ ಭಾಳ ಸುಮಾರು ಇರುತ್ತೆ. ಅದಕ್ಕೋಸ್ಕರ ಮತ್ತು ಅಡಿಕ್ಷನ್ ಆಗೋ ಸಾಧ್ಯತೆ ಭಾಳ ಇರುತ್ತೆ. ನನಗೆ ಕಾಫಿ ಬೇಕೇ ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಎಷ್ಟು ಯೂಸ್ ಮಾಡೋಕ್ಕಪ್ಪ ಅಂದರೆ, ಇದರಲ್ಲಿ ಅರ್ಧ ಹಾಕ್ರಿ ಮಾರ್ನಿಂಗ್. ಮತ್ತು ವರ್ಕೌಟ್ ಮಾಡೋಕ್ಕಿಂತ ಒಂದು 20 ನಿಮಿಷ, ಒಂದು ಅರ್ಧ ಗಂಟೆ ಮುಂಚೆ ಯೂಸ್ ಮಾಡಿರಿ. ಇದು ನಿಮಗೆ ತುಂಬ ಸಹಾಯವಾಗುತ್ತೆ. ಓಕೆನಾ? ನಿಮಗೆ ಗೊತ್ತಾಯ್ತಲ್ಲ ಯಾವ ರೀತಿ ಇದು ಹೆಲ್ಪ್ ಮಾಡುತ್ತೆ ಅಂತ, ಹಾಗೂ ಯಾವ ರೀತಿ ನಿಮಗೆ ಸೈಡ್ ಎಫೆಕ್ಟ್ಸ್ಗಳು ಆಗ್ತವೆ ಅಂತ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಯೂಸ್ ಮಾಡಿರಿ. ಮತ್ತು ಇನ್ನೊಂದು, ನಿಜವಾಗ್ಲೂ ಇದು 2 ರೂಪಾಯಿ ಕೆಫಿನ್ನು ನಿಮಗೆ ತುಂಬ ಸಹಾಯ ಮಾಡುತ್ತೆ. ನೀವು ಜಸ್ಟ್ ಒಂದು 30 ದಿನ ಅಂದರೆ 1 ತಿಂಗಳು ಟ್ರೈ ಮಾಡಿ ನೋಡಿರಿ, ನಿಮಗೆ ತುಂಬ ರಿಸಲ್ಟ್ ಬರುತ್ತೆ. ಜಸ್ಟ್ ಕುಡಿಯೋದಷ್ಟೇ ಅಲ್ಲ, ಜೊತೆಗೆ ಒಂದು ಸ್ವಲ್ಪ ಕಾರ್ಡಿಯೋ ವರ್ಕೌಟ್ ಅಂದರೆ ಏನು, ರನ್ನಿಂಗು, ಜಂಪಿಂಗು, ಸ್ಕಿಪ್ಪಿಂಗು, ನಾವೇನು ಮಾಡ್ತೀವಲ್ಲ ಅದಕ್ಕೂ ಕೂಡ ಕಾರ್ಡಿಯೋ ಅಂತೀವಿ. ಸ್ವಲ್ಪ ವರ್ಕೌಟು ಮಾಡ್ಕೊತ ಇದನ್ನು ಯೂಸ್ ಮಾಡಿ ಎಷ್ಟು ಎನರ್ಜಿ ಬರುತ್ತೆ ಮತ್ತು ಎಷ್ಟು ನಿಮಗೆ ಫೀಲ್ ಆಗುತ್ತೆ ಫ್ಯಾಟ್ ಬರ್ನ್ ಆಗಿರೋ ಥರ. ಹಾಗೆ ನಿಮ್ಮ ಫೋಕಸಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದನ್ನು ಯೂಸ್ ಮಾಡಿ ಆಮೇಲೆ ನನಗೆ ಮತ್ತೆ ಕಮೆಂಟ್ ಹಾಕಿರಿ ನಿಮಗೆ ಏನಂತ ಫೀಲ್ ಆಯಿತು ಅಂತ. ಓಕೆ, ಬ್ಲಾಕ್ ಕಾಫಿನ ಯೂಸ್ ಮಾಡಬೇಕು. ಮಿಲ್ಕ್ ಹಾಕಬಾರ್ದು, ಶುಗರ್ ಹಾಕಬಾರ್ದು. ಅರ್ಧ ಕೆಫೀನು ಮತ್ತು ಬಿಸಿನೀರು. ಓಕೆನಾ? ಫಸ್ಟ್ ಕೆಫಿನ್ ಹಾಕ್ರಿ ಅರ್ಧ, ಆಮೇಲೆ ಬಿಸಿನೀರು ಹಾಕ್ರಿ. ಅದೇ ಬ್ಲಾಕ್ ಕಾಫಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ತೀವಿ ನೋಡಿ. ಮತ್ತೆ ಬಿತ್ತು ಯಪ್ಪ, ಸಬ್ಸ್ಕ್ರೈಬ್ ಮೈ ಚಾನಲ್.